टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ದಿನೇ ದಿನೇ ಸಂಕಷ್ಟ ಜಾಸ್ತಿನೇ ಆಗ್ತಾ ಇದೆ ಬಿಟ್ಟರೆ ಕಡಿಮೆ ಅಂತೂ ಕೂಡ ಆಗ್ತಾ ಇಲ್ಲ. ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ಮುಗಿದಂಥ ಸಂಕಷ್ಟ. ಲಕ್ಷ ಲಕ್ಷ ಕೊಟ್ಟು ಮನೆ ಖರೀದಿ ಮಾಡಿದ್ರು ಕೂಡ ಅಲ್ಲಿ ಜನಕ್ಕೆ ನೆಮ್ಮದಿ ಇಲ್ಲ. ಮಳೆ ನೀರು ತಗ್ಗಿದ್ರೂ ಕೂಡ ನಿವಾಸಿಗಳಿಗೆ ತಪ್ಪದಂಥ ಪ್ರಾಣ ಸಂಕಟ. ಒಂದಲ್ಲ ಒಂದು ರೀತಿಯಂಥ ಸಮಸ್ಯೆ, ಒಂದಲ್ಲ ಒಂದು ರೀತಿಯಂಥ ನೋವು. ಕುಡಿಯೋದಕ್ಕೆ ನೀರಿಲ್ಲ, ಕರೆಂಟ್ ಇಲ್ಲ, ಊಟಕ್ಕೂ ಕೂಡ ಪರದಾಟ ಅಂತ ಒಂದು ಪರಿಸ್ಥಿತಿ ಇದೆ. ಇಡೀ ಲೇಔಟ್ ತುಂಬೆಲ್ಲ ಕೊಳಚೆ ಮತ್ತು ಗಬ್ಬು ವಾಸನೆ. ಈಗ ಸಮಸ್ಯೆಗಳ ಸರಮಾಲೆ ಕಂಡು ಜನ ಸುಸ್ತಾಗೋಗಿದ್ದಾರೆ, ನಿವಾಸಿಗಳು ಸಾಕಾಗೋಗಿದ್ದಾರೆ. ಮನೆಯ ಲೋನ್ ಇನ್ನೂ ಮುಗ್ದಿಲ್ಲ, ಅಷ್ಟರಲ್ಲೇ ಇಷ್ಟೊಂದು ಸಮಸ್ಯೆ ಆಗಿದೆ ಅಂತ ಜನ ಈಗ ಅಳಲನ್ನು ತೊಡ್ಕೊತಾ ಇದ್ದಾರೆ. ಸಾಯಿ ಲೇಔಟ್ನ ಪರಿಸ್ಥಿತಿ ಅಂತೂ ಹೇಳೋದಕ್ಕೆ ಸಾಧ್ಯವಿಲ್ಲ. ದಿನಕ್ಕೆ ಒಂದಲ್ಲ ಒಂದು ರೀತಿಯಂಥ ಹೊಸ ಹೊಸ ಕೇಸ್ಗಳು ನಮಗೆ ಸಿಗ್ತಾ ಇದೆ. ಅಲ್ಲಿ ಪ್ರತಿನಿತ್ಯ ಸಮಸ್ಯೆಗಳೇ ಜಾಸ್ತಿ. ಅದರಲ್ಲೂ ಮಳೆ ಬಂದರೆ ಜನ ನಿಜಕ್ಕೂ ಕೂಡ ಭಯಭೀತರಾಗ್ಬಿಡ್ತಾರೆ. ಲಕ್ಷ ಲಕ್ಷ ಕೊಟ್ಟು ಮನೆ ಖರೀದಿ ಮಾಡಿದರೂ ಕೂಡ ಅಲ್ಲಿನ ಜನಕ್ಕೆ ನೆಮ್ಮದಿ ಇಲ್ಲ. ಮಳೆ ನೀರು ತಗ್ಗಿದ್ರೂ ಕೂಡ ನಿವಾಸಿಗಳಿಗೆ ಮಾತ್ರ ತಪ್ಪದಂಥ ಪ್ರಾಣ ಸಂಕಟ ಸಮಸ್ಯೆ ಇದೆ. ಈಗಾಗಲೇ ನೋಡ್ತಾ ಇದ್ದಾರೆ, ಮನೆ ತನಕ ನೀರು ಬಂದು ತುಂಬಿದೆ. ಅದರ ಜೊತೆಗೆ ಹಾವು ಚೇಳು ಸೇರಿದಂತೆ ಇನ್ನಿತರ ಕಾಟ ಕೂಡ ಜಾಸ್ತಿ ಆಗಿದೆ. ಕುಡಿಯೋದಕ್ಕೆ ನೀರಿಲ್ಲ, ಕರೆಂಟ್ ಇಲ್ಲ, ಊಟಕ್ಕೂ ಕೂಡ ಪರದಾಟ ಮಾಡ್ಬೇಕಂತ ಒಂದು ಪರಿಸ್ಥಿತಿ ಇದೆ. ಇಡೀ ಲೇಔಟ್ನ ತುಂಬೆಲ್ಲ ಕೊಳಚೆ ಗಬ್ಬು ವಾಸನೆ. ಅದಕ್ಕೆ ತಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾಯಿಲ್ಲ. ಈಗಾಗಲೇ BBMP ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅಲ್ಲಿ ಜನರನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ನೈರ್ಮಲ್ಯಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಯಾಕೆಂದರೆ ಇಷ್ಟು ಭಾರಿ ಪ್ರಮಾಣದ ಕೊಳಚೆ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಮಲೇರಿಯಾ ಸೇರಿದಂತೆ ಇನ್ನಿತರ ರೋಗಗಳು ಕೂಡ ಹರಡುವಂಥ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ಅಗತ್ಯ ತುರ್ತು ಕ್ರಮಗಳನ್ನು ಕೂಡ ಈಗ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಕೈಗೊಳ್ತಾ ಇದ್ದಾರೆ. ನೈಟ್ 3 o'clock ನೀರು ಬಂತು. ಫುಲ್ಲೆಲ್ಲ ಒಳಗಡೆ ಎಲ್ಲ ಬಂದುಬಿಡ್ತು. ಪೇಷಂಟಿಗೆ ಮುಂಚೆ ಇದು ಸ್ಟ್ರೋಕ್ ಆಗಿತ್ತು. ನಿನ್ನೆ ನೈಟಿಂದ ಕಾಲು ಮತ್ತು ಕೈ ಎರಡೂ ಪೂರ್ತಿ ವರ್ಕ್ ಆಗ್ತಾಯಿಲ್ಲ. ಸ್ಪೀಚ್ ಕ್ಲೀನಾಗಿ ಬರ್ತಾಯಿಲ್ಲ, ಹಂಗಾಗ್ತಾ ಇದೆ. ಬಟ್ ಅವ್ರಿಗೆ ಇವಾಗ ಶೂರಿಂಗ್ ಆಗ್ತಾಯಿದೆ ಫುಲ್ ಬಾಡಿ ಎಲ್ಲನೂ. ಸೊ ನೈಟ್ ಎಲ್ಲ ಯಾರೂ ಬಂದಿಲ್ಲ. ಸ್ವಲ್ಪ ಆಪೋಸಿಟ್ ಮನೆಯವರು ಬಂದು ಹೆಲ್ಪ್ ಮಾಡಿದ್ರು, ತೊಗೊಂಡೋದ್ರು ಮೇಲೆಗಡೆ. ತೊಗೊಂಡೋಗ್ಬಿಟ್ಟು ಅಲ್ಲಿ ಒಂದು ದಿನ ಪೂರ್ತಿ ಇಟ್ಬಿಟ್ಟು ಮತ್ತೆ ನೀರೆಲ್ಲ ಖಾಲಿ ಆದಮೇಲೆ ಮತ್ತೆ ಕರ್ಕೊಂಬಂದು ಇಲ್ಲೇ ಮಲಗಿಸಿದ್ದೀನಿ. ತುಂಬಾ ಪ್ರಾಬ್ಲಮ್ ಆಯಿತು. ನೀರು ಇದನ್ನು ಬೆಡ್ ಗಿಡ್ ಎಲ್ಲ ನೆಂದೋಗಿದೆ. ಬಟ್ ಐಟಮ್ ಎಲ್ಲ ಏನು ಅಷ್ಟೇನು ಇದಾಗಿಲ್ಲ. ನಾನು ಮುಂಚೆನೇ ಯಾಕಂದರೆ ಇದಿತ್ತಲ್ಲ ಎಲ್ಲ ರೇಷನ್ ಎಲ್ಲ ಮೇಲೆ ಎತ್ತಿಟ್ಟಿದ್ದೆ. ಬಟ್ ಅವ್ರಿಗೆ ಸ್ಟ್ರೋಕ್ ಆಗಿರೋದ್ರಿಂದ ಮೊನ್ನೆನೆಲ್ಲ ಹಾಸ್ಪಿಟ್ಲಿಗೆಲ್ಲ ಹೋಗ್ಬಿಟ್ಟು ಖರ್ಚಾಗಿದೆ ತುಂಬಾ. ಮತ್ತೆ ರಿಪೀಟ್ ಇವಾಗ ಹಂಗೆ ಆಗಿರೋದ್ರಿಂದ ಇವಾಗ ಕಷ್ಟ ಆಗ್ತಾಯಿದೆ ನನಗೆ ತುಂಬ. ಸಿಚುವೇಶನ್ ಗೊತ್ತಿಲ್ಲ ಸರ್, ಎಷ್ಟು ದಿನಗಳಾಗುತ್ತೋ ಅವ್ರು ರಿಕವರಿ ಆಗೋಕ್ಕೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಇವಾಗ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ನೀವು ಬೇಕಿದ್ರೆ ಎಬ್ಬರ್ಸ್ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅವ್ರು ಯಾವ ಥರ ಮಾತಾಡ್ತಾರೆ, ಯಾವ ಥರ ಬಿಹೇವ್ ಮಾಡ್ತಾರೆ. ನಡೆಯೋಕ್ಕೆಲ್ಲ ಆಗಲ್ಲ. ನಾನು ಒಬ್ಬಳೇ ಇರೋದು ಮನೆಯಲ್ಲಿ. ಮಗು ಇತ್ತು, ನಾನು ಊರಿಗೆ ಕಳಿಸ್ಕೊಟ್ಬಿಟ್ಟಿದ್ದೀನಿ. ಅದು ನಡೆಯೋಕ್ಕೆಲ್ಲ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಯಾರಾದರೂ ಒಬ್ರು ಸಪೋರ್ಟಿಗೆ ಜೆಂಟ್ಸ್ ಬೇಕೇ ಬೇಕು. ಸೊ ನೇಬರ್ಸ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಒಂಚೂರು. 4 ದಿವಸ ಆಯ್ತು ಸರ್ ಮನೇಲಿ ಅಡುಗೆ ಮಾಡಿರೋದು. ಫುಲ್ ಸಂಪು ನೀರು, ಫುಲ್ಲು ಈ ನೀರೇ ಇದೆ ನಮ್ಮ ಮನೇಲಿ. ನಿನ್ನೆ ಮಳೆ ನೀರು ಹಿಡಿದುಕೊಂಡು ಅಡುಗೆಗೆ ಇದು ವಾಶ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆಲ್ಲ ಟಾಯ್ಲೆಟ್ಗೆಲ್ಲ ನೀರು ಯೂಸ್ ಮಾಡ್ತಾ ಇದ್ದೀವಿ ನಾವು. ಅಷ್ಟೊಂದು ಕಷ್ಟ ಆಗಿಬಿಟ್ಟಿದೆ. ಕರೆಂಟ್ ಆದರೂ ಸ್ವಲ್ಪ ಬಿಡಬೇಕಲ್ವ. ನಿನ್ನೆ ಅಷ್ಟು ಸಾರಿ ಫೋನ್ ಮಾಡಿದ್ದೀವಿ. ಸ್ವಲ್ಪ ಹೊತ್ತು ಒಂದು 15 ನಿಮಿಷ ಬಿಡಿ, ನಮಗೆ ಸಾಕು ಸಾಕು ಅಂತ ಬಿಟ್ಟೇ ಇಲ್ಲ. ಅವ್ರಿಗೆ ಫೋನ್ ಮಾಡಿದರೆ ನಾವು ಈ ನೀರು ಹೋಗಂಗೆ ಅಷ್ಟಿಗೆ ನಾನು ಬಿಡೋದೇ ಇಲ್ಲ ಕರೆಂಟ್ ಅಂತಾರೆ. ಏನು ಮಾಡೋದು ಹೇಳಿ? ಎಲ್ಲ ಫುಲ್ ಮನೆ ಒಳಗಡೆ ಫುಲ್ಲು ಸ್ಮೆಲ್ಲೇ ಬರ್ತಾ ಇದೆ. ಏನು ಮಾಡೋದು, ಹೆಂಗಿರೋದು ಹೇಳಿ ನಾವು? ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ CM ಮತ್ತು DCM ಸಿಟಿ ರೌಂಡ್ಸನ್ನು ಮಾಡ್ತಾರೆ. ಮಳೆ ಹಾನಿಯಿಂದಾಗಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆಯಲ್ಲ ಆ ಎಲ್ಲ ಏರಿಯಾಗಳಿಗೆ ತೆರಳಿ ಅಲ್ಲಿ ಪರಿಶೀಲನೆ ಕೂಡ ಮಾಡ್ತಾರೆ. ಮಳೆ ಹಾನಿಯಿಂದ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅಂಥ ಏರಿಯಾಗಳಿಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ತಂಡ ತೆರಳುತ್ತೆ. ನಿರಂತರವಾಗಿ ಸುರಿದಂಥ ಮಳೆಯಿಂದ ಬೆಂಗಳೂರಿನಲ್ಲಿ ಸಾಕಷ್ಟು ಅವಾಂತರ ಆಗಿದೆ. HPR 6ನೇ ಬ್ಲಾಕ್, ಸಾಯಿ ಲೇಔಟ್, ಪಣತ್ತೂರು, HSR 5 ಮತ್ತು 6ನೇ ಸೆಕ್ಟಾರ್, ಸಿಲ್ಕ್ ಬೋರ್ಡ್, ಗುರಪ್ಪನಪಾಳ್ಯ ಸೇರಿ ಬೇರೆ ಬೇರೆ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ. ಅಲ್ಲೆಲ್ಲವೂ ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂಡ ನಗರ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದಾರೆ. CM ಸಿದ್ದರಾಮಯ್ಯ 11:30ಕ್ಕೆ ವಿಧಾನಸೌಧದಿಂದ ತೆರಳುತ್ತಾರೆ. CM DCM ಜಂಟಿಯಾಗಿ ತೆರಳುತ್ತಾರೆ. ಅಲ್ಲಿ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅಲ್ಲೆಲ್ಲೂ ಕೂಡ ಪರಿಶೀಲನೆ ಮಾಡ್ತಾರೆ. ಪ್ರಮುಖವಾಗಿ ಸಾಯಿ ಲೇಔಟಲ್ಲಿ ಸಾಕಷ್ಟು ದೊಡ್ಡ ಸಮಸ್ಯೆ ಆಗಿದೆ. ಆ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಅನೇಕರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಅತ್ತ ಮಳೆ ಕಡಿಮೆ ಆದರೂ ಕೂಡ ಅವರ ಕಷ್ಟ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಮನೆ ಒಳಗಡೆ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಆ ನೀರು ಕೂಡ ಹೊರಗಡೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದು ಕಡೆಗೆ ಕರೆಂಟ್ ಇಲ್ಲ, ಊಟೋಪಚಾರ ಇಲ್ಲ, ಇದರ ಜೊತೆಗೆ ಗಬ್ಬು ನಾತ ವಾಸನೆ, ಕೊಳಚೆ ನೀರು, ಜೊತೆಗೆ ಆರೋಗ್ಯದ ಸಮಸ್ಯೆ ಕೂಡ ಅನೇಕರಿಗಿದೆ. ಹೀಗಾಗಿ ಅವರೆಲ್ಲರೂ ಕೂಡ ರೆಸ್ಕ್ಯೂ ಮಾಡೋದು ಒಂದು ಭಾಗ ಆದರೆ ಜೊತೆಗೆ ಮನೆಯನ್ನು ಕಾಪಾಡ್ಕೊಳ್ಳೋದು ಮತ್ತೊಂದು ಭಾಗ.